ಪ್ರಜ್ವಲ್ ರೇವಣ್ಣ ದೇಶವನ್ನ ಬಿಟ್ಟು 25 ದಿನಗಳು ಕಳೆಯಿತು. ಆತನನ್ನ ಸ್ವದೇಶಕ್ಕೆ ಕರೆತರುವ ಎಲ್ಲ ಪ್ರಯತ್ನಗಳನ್ನು ಒಂದು ಕಡೆ SIT ಅವರು ಮಾಡ್ತಾ ಇದ್ದಾರೆ. ನಾವು ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡೆಯಕ್ಕಾಗಲ್ಲ, ಈಗ ನಮ್ಮ ಕೈಯಲ್ಲೂ ತಡೆಯಕ್ಕಾಗಲ್ಲ. ಮತ್ತೊಂದು ಕಡೆ ಚಿಕ್ಕಪ್ಪ ಕುಮಾರಸ್ವಾಮಿ ಅವರು ನಿನ್ನೆ ನಡೆಸಿದಂತಹ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಕೈ ಮುಗಿದು ಕೇಳ್ಕೊಂಡಿದ್ದಾರೆ, ಎಲ್ಲಿದ್ರೂ ಬಾ ತನಿಖೆಯನ್ನ ಎದುರಿಸು. ನೀವು ಸರಿಯಾಗಿ ಹೇಳಿದ್ರೆ ಕೆಲಸ ನಾವು ಸರಿಯಾಗಿ ಮಾಡ್ತೀವಪ್ಪ, ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು 25 ದಿನ, ಪ್ರಜ್ವಲ್ ಎಲ್ಲಿದ್ರೂ ಬಾ ತನಿಖೆಯನ್ನ ಎದುರಿಸುವಂತ ಪಲಾಯನವಾಗಿರುವ ಪ್ರಜ್ವಲ್ಗೆ HD ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿದ್ದಾರೆ. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣವರಕ್ಕೆ ಹೋಯ್ತು ಅಂತ ತಿಳ್ಕೊ, ಅದಕ್ಕೆ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕಾಗಿ ಪುರ್ರನಂಗೆ ಆರುಂಟಾಯ್ತದೆ ಕಡೆ. ಪ್ರಜ್ವಲ್ ರೇವಣ್ಣ 24 ಗಂಟೆನೋ 48 ಗಂಟೆನೋ ಒಟ್ನಲ್ಲಿ ಬಾ ಅಂತ ಕರೆ ಕೊಟ್ಟಿದ್ದಾರೆ. 48 ಗಂಟೆಯಲ್ಲಿ ವಾಪಸ್ ಆಗ್ತಾರಾ? ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ, ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಪ್ರಜ್ವಲ್ ವಾಪಸ್ ಆಗುವಂತೆ SIT ಅವರು ನಿರೀಕ್ಷೆ ಹೊಂದಿದ್ದಾರೆ. ನಿನ್ನೆ ಕುಮಾರಸ್ವಾಮಿ ಅವರು ಕರೆ ಕೊಟ್ಟ ನಂತರ ಅಟ್ಲೀಸ್ಟ್ ಈಗಾದ್ರೂ ಬರಬಹುದು ಅಂತ. ಯಾಕೆಂದ್ರೆ ಕೋರ್ಟ್ಕಲ್ಲಲ್ಲಿ ದಾಟೋದಾಕ್ಬಿಟ್ರು, ಅಲ್ಲಿಂದ ಜೈಲು ಕಳ್ಸಿದ್ರು. ಜೈಲ್ ಬೆಳಗಾದ್ರೆ ಲೆಟರ್ ಬಾತ್ರೂಮ್ ಇವರಿಂದ ಕ್ಲೀನ್ ಮಾಡ್ತಾ ಇದ್ರು. ಒಳ್ಳೆ ಹುಚ್ಚು ನನ್ನ ಮಾನಸವಾಸ ಆಯ್ತು. ಅವರು ಭಾವನಾತ್ಮಕವಾದ ಮಾತನಾಡಿದ್ರು. ನಮ್ಮ ತಂದೆಯವರು ದೇವೇಗೌಡರೇ ಅವ್ರಿಗೆ ಕರೆ ಕೊಡು ಅಂತ ನಾನು ಕೇಳಿದ್ದೆ, ಅವರ ಪರವಾಗಿ ನಾನು ಕರೆ ಕೊಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ಧೈರ್ಯ ಮಾಡಿ 48 ಗಂಟೆಯ ಒಳಗೆ ಯಾವಾಗ ಬೇಕಾದರೂ ದೇಶಕ್ಕೆ ಪ್ರಜ್ವಲ್ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿ ಆಯ್ಕೆ ಮಾಡಿದ್ದಾರೆ. ನಿಮ್ಮ ಬಗ್ಗೆ ನನಗೂ ನಿರೀಕ್ಷೆ ಇತ್ತು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಅಂತ ನನಗೂ ನಿರೀಕ್ಷೆ ಇತ್ತು. ಈ ತರ ಚೀಪ್ ರಾಜಕೀಯ ಮಾಡೋದು ನನಗಂತೂ ಅರ್ಥ ಆಗಿಲ್ಲ. ಏರ್ಪೋರ್ಟ್ನಲ್ಲಿ SITಯ ಒಂದು ಟೀಮ್ ಅಲರ್ಟ್ ಆಗಿದೆ. ಮೊದಲಿಂದನೂ ಒಂದು ಟೀಮ್ ಇದ್ದೇ ಇದೆ. ಮಂಗಳೂರಿನಲ್ಲೂ ಒಂದು ಟೀಮ್ ಇತ್ತು ಆರಂಭದಲ್ಲಿ, ಈಗ ಬೆಂಗಳೂರಿನಲ್ಲೂ ಒಂದು ಟೀಮ್ ಇದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಪ್ರಜ್ವಲ್ ವಾಪಸ್ ಆದರೆ ಏರ್ಪೋರ್ಟ್ನಲ್ಲೇ ಬಂಧಿಸೋದಕ್ಕೆ ಸಿದ್ಧತೆ. ಏನು ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಇಲ್ಲಿಗೋ ಓಡೋಗ್ಬಿಡ್ತಾರೆ ಅಂತ ಏನಿಲ್ಲ, ಬರದೇ ಸರೆಂಡರ್ ಆಗೋದಕ್ಕೆ ಬಂದರೆ ಏನು ಹೇಳೋಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದ ಏನು ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ನಿಮ್ಮ ಸರ್ಕಾರಕ್ಕೆ ಕರ್ಸೋ ಯೋಗ್ಯತೆ ಇಲ್ಲ, ಕರ್ಸಕ್ಕಾಗಿಲ್ಲ. 23 ದಿನ 24 ದಿನ ಆಗಿದೆ. ಹೌದು ಕಣ, ನಿಂಗೆ ಗೊತ್ತಾಯ್ತು? ಮಹಾಭಾರತದ ಕಥಿತಂಗ ಅಲ್ವೇನ್ರ ನಿಮ್ ಫ್ಯಾಮಿಲಿ ಮ್ಯಾಟ್ರು ಅಂದ್ರೆ ಶುರುವಾಗೋದು ಒಂದೇ, ಎಂಡೇನು ಅಂತ ಹೇಳ್ಬಿಡ್ಬೋದು, ಮುಂದಕ್ಕೇನು ಅಂತ ಬಗಳು. ನನ್ನ ಗೌರವ ಕೊಡ್ತಕ್ಕಂಥದ್ದು ನಿನ್ನ ಜೀವನದಲ್ಲಿ ಏನು ಹೇಳಿದ್ರೆ ನನ್ನ ಬಗ್ಗೆ ಎಲ್ಲೇ ಇದ್ರು ನೀನು ತಕ್ಷಣ ಬಂದು 1940 ಹುಡ್ಬೇಕಾಯ್ತು, ಯಾಮಾರಿ 2006 ಹುಡ್ಬಿಟ್ಟಿದ್ಯಾ, ಲಿಂಕ್ ತಪ್ಪಾಗಿದೆ, ಯಾವ್ದಾದ್ರು ಬಾವುಟ ಸಿಕ್ಕರೆ ತಗೊಂಡೋಗಿ ವಿಧಾನಸೌಧ ಚಳುವಳಿ ಕೂತ್ಬಿಟ್ಟಿಯಾ, ಗಾಂಧೀಜಿ ಗೋರಿಲೆ ಪಾಕ ಹಾಕ್ಬಿಡ್ತಾರೆ. SIT ತನಿಖೆಗೆ ಸಹಕಾರವನ್ನ ಕೊಡ್ತಕ್ಕಂಥ ತೀರ್ಮಾನ ಮಾಡುವಂತೇಳಿ ಒಂದು ಬಹಿರಂಗವಾಗಿ ಮನವಿ ಮಾಡಿ ಅಂತೇಳಿ ನಮ್ಮ ತಂದೆಯವ್ರ ಮನವಿ ಮಾಡಿದ್ದಾರೆ. ಆ ಮಗು ಹೇಳಿದ್ದೀನಿ. ಅವ್ರು ಯಾರು ಹೇಳಿದ್ದು ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬೀಶ್. ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ, ಯಾಕೆ ತರಬೇಕು, ತಪ್ಪು ಮಾಡಿದ್ರೆ ಈ ನೆಲದ ಕಾಲದಲ್ಲಿ ಯಾರು ದೊಡ್ಡವಲ್ಲ. ಕೆಲ್ಸ ಇದ್ರೆ ಕೈನಾರೆ ಆದಿಲೋಕ ಬದರ ಬೆಂಟೆಯ ವಯಸ್ಸಾದ್ಮೇಲೆ ಹಂಗಿರ್ಬೇಕು. ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು ಲ್ಯಾಂಡ್ಗೋಸ್ಕರ ಬದ್ದೆ, ಈಗ ಹಿಂಗಾಯ್ತು, ಮುಂದಕ್ಕೆ ಹೆಂಗೋ. ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ. ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಬೆಳೆದಿದ್ದೇವೆ. ಇರೋದ್ರಿಂದಲೇ ಮಳೆ ಬೆಳೆ ಎಲ್ಲ ಎಕ್ಕೊಟ್ಟೋಗಿರೋದು. ಎಷ್ಟು ದಿನ ಇವತ್ತು ಹೊರಗಿರ್ಬೇಕು, ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ. ಇವತ್ತು ದೇಶಕ್ಕೆ ವಾಪಸ್ ಬಂದು ಜನಮಕ್ಕೆ ಇಬ್ರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದು ಬಿಟ್ಬಿಡು. ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗೆ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ ತೀರ್ಮಾನ ಆಗಲಿ. ನನ್ನ ತಂದೆಯವ್ರಿಗೆ ಹೇಳಿ ಮನವಿ ಮಾಡ್ಬೇಕು ಅಂತ ಇದ್ದೆ. ನಾನಿವತ್ತು ತಡೆಗಾರದೆ ಇವತ್ತು ನಾನೇ ಮುಂದೆ ಇದ್ರೆ ಹೇಳ್ತಾ ಇದ್ದೆ ನಮ್ಮ ತಂದೆಯವರ ಪರವಾಗಿ. ಕೊನೆಗೇನು ಅರಿಯಲಾರೆ ಈ ನನ್ನ ಮಕ್ಕಳನ್ನ ಕಟ್ಕೊಂಡು ಹೇಗಲಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದೇವ್ರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.